Hello, my dear students. Welcome back to Learn Easily ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು R.K. ನಾರಾಯಣರವರ ಒಂದು ಶಾರ್ಟ್ ಸ್ಟೋರಿ ಶಾಡೋ ಈ ಒಂದು ಕಥೆಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಕಲಿಯೋಣ. R.K. ನಾರಾಯಣರವರು ಬರೆದಿರತಕ್ಕಂತಹ ಈ ಒಂದು ಕತೆ ಶಾಡೋ. ಈ ಕಥೆಯಲ್ಲಿ ಶಂಭು ಒಬ್ಬ ನಾಯಕನಾಗಿರ್ತಾನೆ. ಈ ಕಥೆಯ ನಾಯಕ. ಈ ಪೂರ್ಣ ಕಥೆಯು ಶಂಭು ಮತ್ತು ಅವನ ತಾಯಿಯ ಜೀವನದ ಸುತ್ತ ನಡೀತಕ್ಕಂತಹ ಒಂದು ಘಟನೆಯಾಗಿರುತ್ತೆ. ಇಲ್ಲಿ ಶಂಭು ಮತ್ತು ಅವನ ತಾಯಿ ಅವರಿಬ್ಬರು ಒಂದು ಒಬ್ಬಂಟಿಗರಾಗಿ ವಾಸ ಮಾಡ್ತಾ ಇರ್ತಾರೆ. ಶಂಭುವಿನ ತಂದೆ ಒಬ್ಬ ಚಲನಚಿತ್ರ ನಟನಾಗಿರ್ತಾರೆ ಮತ್ತು ಅವರು ಬರಹಗಾರರಾಗಿರ್ತಾರೆ. ಆದರೆ ಆ ಶಂಭುವಿನ ತಂದೆ ಈಗ ಜೀವಂತವಾಗಿರೋದಿಲ್ಲ, ಅವರು ಮರಣ ಹೊಂದಿರ್ತಾರೆ. ಶಂಭುವಿನ ತಂದೆ ಸಾಯುವುದಕ್ಕಿಂತ 6 ತಿಂಗಳ ಹಿಂದೆ ಒಂದು ಚಲನಚಿತ್ರವನ್ನು ಮಾಡಿರ್ತಾರೆ. ಅದು ಅವರ ಸತ್ತ ನಂತರ 6 ತಿಂಗಳ ನಂತರ ಏನಾಗಿರುತ್ತೆ, ಅದು ಬಿಡುಗಡೆ ಆಗಿರುತ್ತೆ, ರಿಲೀಸ್ ಆಗಿರುತ್ತೆ. ಶಂಭು ಆ ಚಲನಚಿತ್ರ ಬಿಡುಗಡೆ ಆಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊತಾನೆ. ಶಂಭುವಿಗೆ ತನ್ನ ತಂದೆಯ ನಟಿಸಿರ್ತಕ್ಕಂತಹ ಆ ಒಂದು ಸಿನಿಮಾವನ್ನು ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ, ತುಂಬ ಉತ್ಸುಕನಾಗಿರ್ತಾನೆ. ತನ್ನ ತಂದೆ ಮಾಡಿರ್ತಕ್ಕಂತಹ ಆ ಒಂದು ಫಿಲಿಮನ್ನು ನಾನು ನೋಡಲೇಬೇಕು ಅಂತೇಳಿ ತುಂಬ ಉತ್ಸಾಹದಿಂದ ಇರ್ತಾನೆ. ಆದರೆ ಶಂಭುವಿನ ತಾಯಿಗೆ ಅದು ಇಷ್ಟ ಇರೋದಿಲ್ಲ. ಆ ಶಂಭುವಿನ ತಾಯಿ ತನ್ನ ಗಂಡನನ್ನು ಆ ಒಂದು ಸಿನಿಮಾ ತೆರೆಯ ಮೇಲೆ ಜೀವಂತವಾಗಿ ನೋಡುವ ಒಂದು ಆಸೆ ಇರೋದಿಲ್ಲ. ಯಾಕಂದರೆ ಆಕೆ ತನ್ನ ಗಂಡನನ್ನು ಕಳ್ಕೊಂಡಿರ್ತಾರೆ. ಆ ಜೀವಂತವಾಗಿ ಆ ತೆರೆಯ ಮೇಲೆ ಆ ಒಂದು ಸ್ಕ್ರೀನ್ನ ಮೇಲೆ ನೋಡ್ತಾ ಇದ್ದಾಗ ಆಗುವಂಥ ನೋವನ್ನು ಸಹಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ಶಂಭುವಿನ ತಾಯಿ ಭಯ ಪಡ್ತಾ ಇರ್ತಾಳೆ. ಶಂಭು ತನ್ನ ತಾಯಿಯನ್ನು ಕೇಳ್ತಾನೆ, ನೀನು ಮನೆಯಲ್ಲಿ ತಂದೆಯ ಫೋಟೋಗಳನ್ನು ನೋಡ್ತೀಯಾ, ಆದರೆ ಅವರ ಸಿನಿಮಾವನ್ನು ಯಾಕೆ ನೋಡಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಆ ಶಂಭುವಿನ ತಾಯಿ ಹೇಳ್ತಾಳೆ, ಫೋಟೋಗಳು ಮಾತಾಡೋದಿಲ್ಲ, ನಡೆಯೋದಿಲ್ಲ ಮತ್ತು ಹಾಡುವುದೂ ಇಲ್ಲ. ಅವು ಕೇವಲ ನಿರ್ಜೀವವಾಗಿರುತ್ತೆ. ಆದರೆ ಸಿನಿಮಾದಲ್ಲಿ ನಿಮ್ಮ ತಂದೆ ಮಾತಾಡ್ತಾರೆ, ನಡೀತಾರೆ, ಹಾಡ್ತಾರೆ, ಅವರು ಜೀವಂತವಾಗಿ ಕಾಣ್ತಾರೆ ಅಂತ ಹೇಳ್ತಾರೆ. ಶಂಭು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವನ ತಾಯಿ ಸಿನಿಮಾ ಬರೋದಕ್ಕೆ ಒಪ್ಕೊಳ್ಳೋದಿಲ್ಲ. ಮಾರನೇ ದಿನ ಏನಾಗುತ್ತೆ, ಶಂಭು ತನ್ನ ಸ್ನೇಹಿತರಿಗೆ, ತನ್ನ ಎಲ್ಲ ಫ್ರೆಂಡ್ಸ್ಗೆ ತಮ್ಮ ತಂದೆ ಮಾಡಿರ್ತಕ್ಕಂಥ ಸಿನಿಮಾದ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತಾನೆ. ಆ ಸಿನಿಮಾ ಬೇರೆ ಆ ಒಂದು ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು ತಮಿಳಿನಲ್ಲಿ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ಬೇರೆ ತಮಿಳು ಸಿನಿಮಾಗಳಂತೆ ಅಲ್ಲ ಅಂತ ಹೇಳ್ತಾನೆ. ಅದು ತನ್ನ ತಂದೆ ಬರೆದ ಒಂದು ವಿಶೇಷವಾದಂತಹ ಕತೆ, ಅದು ತುಂಬ ಸ್ಪೆಷಲ್ ಅಂತ ಹೇಳ್ತಾನೆ. ಆದರೆ ಶಂಭುವಿನ ಸ್ನೇಹಿತರು ಆ ತಮಿಳು ಸಿನಿಮಾಗಳನ್ನು ಇಷ್ಟಪಡೋದಿಲ್ಲ. ಕಾರಣ ಅವ್ರು ಏನು ಮಾಡ್ತಾರೆ, ಆ ಸಿನಿಮಾಕ್ಕೆ ಬರೋದಕ್ಕೆ ನಿರಾಕರಿಸ್ಬಿಡ್ತಾರೆ. ಹಾಗಾಗಿ ಶಂಭು ಏನು ಮಾಡ್ತಾನೆ, ಆ ಒಂದು ಫಿಲ್ಮನ್ನು ನೋಡೋದಕ್ಕೆ ಒಬ್ಬನೇ ಹೋಗ್ತಾನೆ. ಆ ಫಿಲಿಮ್ ಟಾಕೀಸ್ಗೆ ಕುಳಿತುಕೊಳ್ತಾನೆ. ಅಲ್ಲಿ ಆ ಫಿಲ್ಮ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ಸ್ಕ್ರೀನ್ನ ಮೇಲೆ ಶಂಭುವಿನ ತಂದೆ ಕಾಣಿಸ್ಕೊಳ್ತಾರೆ. ಅವರು ಮನೆಯಲ್ಲೇ ಹಾಕ್ಕೊಳ್ತಾ ಇದ್ದಂತಹ ಒಂದು ಧೋತಿ ಮತ್ತು ಶರ್ಟನ್ನು ಧರಿಸಿರ್ತಾರೆ. ಶಂಭುವಿನ ತಂದೆ ತಮ್ಮ ಮಗಳು ಕುಮಾರಿಯೊಂದಿಗೆ ಮಾತನಾಡುವ ರೀತಿ ಆ ಒಂದು ಫಿಲಿಮಲ್ಲಿ ನೋಡ್ತಾ ಇರ್ತಾನೆ. ಆ ಶಂಭುವಿನ ತಂದೆ ಕುಮಾರಿಯೊಂದಿಗೆ ಮಾತನಾಡುವ ರೀತಿ ಶಂಭುವಿನೊಂದಿಗೆ ಮಾತನಾಡ್ತಾ ಇದ್ದಂಥ ರೀತಿಯಲ್ಲೇ ಅಲ್ಲಿ ಇರುತ್ತೆ. ಅದನ್ನು ಶಂಭು ನೋಡ್ತಾ ಇರ್ತಾನೆ. ಆ ಶಂಭುವಿನ ತಂದೆ ಕುಮಾರಿಗೆ ಒಂದು ಅಂಕಗಣಿತವನ್ನು ಕಲಿಸ್ಕೊಡ್ತಾ ಇರ್ತಾರೆ ಆ ಒಂದು ಫಿಲಿಮಲ್ಲಿ. ಆ ಒಂದು ದೃಶ್ಯಗಳನ್ನು ನೋಡಿದಂಥ ಶಂಭು ತನ್ನ ತಂದೆಯೊಂದಿಗಿನ ತನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕೋತಾನೆ. ನಂತರ ಸಿನಿಮಾ ಮುಗಿದ ನಂತರ ಶಂಭುವಿಗೆ ತನ್ನ ತಂದೆ ಇಲ್ಲದೆ ಒಂಟಿತನ ತುಂಬ ಕಾಡುತ್ತೆ. ತಂದೆಯನ್ನು ಸ್ಕ್ರೀನ್ನ ಮೇಲೆ ನೋಡಿದಾಗ ಅವರ ಜೊತೆಗಿದ್ದ ಎಲ್ಲ ನೆನಪುಗಳನ್ನು ನೆನೆಸ್ಕೋತಾನೆ. ಆತ ಸಿನಿಮಾ ಮುಗಿದ ಮೇಲೆ ತಂದೆ ಇಲ್ಲದ ತನ್ನ ಒಂಟಿ ಬದುಕನ್ನು ನೆನೆಸ್ಕೊಂಡು ತುಂಬ ದುಃಖ ಪಡ್ತಾನೆ. ಶಂಭು ಮನೆಗೆ ಹಿಂತಿರುಗ್ತಾನೆ. ಶಂಭು ಮನೆಗೆ ಬಂದಾಗ ಅವನ ತಾಯಿ ಆ ಶಂಭುಗಾಗಿ ಕಾಯ್ತಾ ಇರ್ತಾರೆ. ಶಂಭು ಆ ಒಂದು ಸಿನಿಮಾ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ತಾನೆ. ಮತ್ತೆ ನಾನು ಆ ಸಿನಿಮಾಗೆ ಹೋಗಬೇಕು ಅಂತ ತನ್ನ ತಾಯಿಯನ್ನು ಕೇಳ್ತಾನೆ. ನಂತರ ಪ್ರತಿದಿನ ಸಿನಿಮಾ ನೋಡಲು 4 ಹಣ ಶಂಭು ಏನು ಮಾಡ್ತಾನೆ, ತನ್ನ ತಾಯಿಯನ್ನು ಕೇಳ್ತಾನೆ. ಅವನ ತಾಯಿ ಕೂಡ ಅದನ್ನು ಕೊಡೋದಕ್ಕೆ ಒಪ್ಕೊಳ್ತಾರೆ. 1 ವಾರದವರೆಗೆ ಶಂಭು ಪ್ರತಿದಿನ ಸಿನಿಮಾ ನೋಡಿ ತನ್ನ ತಂದೆಯ ನೆನಪಿನಲ್ಲಿ ಮುಳುಗಿ ಹೋಗ್ತಾನೆ. ಅವನು ಒಂದು ಮಿಡ್ ನೈಟ್ ಶೋ
ಕೂಡ ನೋಡಬೇಕು ಅಂತ ಆಸೆ ಪಡ್ತಾನೆ. ಆದರೆ ಅವನ ತಾಯಿ ಶಾಲೆಗೆ ಹೋಗಬೇಕು, ಸ್ಕೂಲ್ಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಮಿಡ್ ನೈಟ್ ಶೋ ನೋಡೋದಕ್ಕೆ ಅವ್ರೇನು ಮಾಡ್ತಾರೆ, ಅವ್ರ ತಾಯಿ ನಿರಾಕರಣೆ ಮಾಡ್ತಾರೆ. ಇನ್ನು ಕೊನೆಯದಾಗಿ ಶಂಭು ತಾಯಿಯ ಕೊನೆಯ ಒಂದು ಸಿನಿಮಾದ ಒಂದು ಕೊನೆಯ ಪ್ರದರ್ಶನ, ಲಾಸ್ಟ್ ಶೋ ಇರುತ್ತೆ. ಆ ಒಂದು ಲಾಸ್ಟ್ ಶೋಗೆ ತಾಯಿ ಜೊತೆ ಹೋಗೋದಕ್ಕೆ ಮತ್ತೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ತಾಯಿ ಕೂಡ ಒಪ್ಕೋತಾರೆ. ಇಬ್ಬರು ಕೂಡ ಲಾಸ್ಟ್ ಶೋ ನೋಡೋಕ್ಕೆ ಹೋಗ್ತಾರೆ. ಅಲ್ಲಿ ಸಿನಿಮಾ ಪ್ರಾರಂಭವಾದಾಗ ತಾಯಿಯ ಹೃದಯ ಬಡಿತ ಹೆಚ್ಚಾಗುತ್ತೆ. ತೆರೆಯ ಮೇಲೆ ತನ್ನ ಗಂಡನನ್ನು ನೋಡಿ ಆಕೆ ತಮ್ಮ ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ತಾಳೆ. ಅದರಲ್ಲಿ ಒಂದು ಸೀನ್ನಲ್ಲಿ ಶಂಭುವಿನ ತಂದೆ ಕುರ್ಚಿಯ ಮೇಲೆ ಕುಳಿತು ಒಂದು ನ್ಯೂಸ್ ಪೇಪರನ್ನು ಓದ್ತಾ ಇರ್ತಾರೆ. ಈ ಒಂದು ಸೀನನ್ನು ನೋಡಿದಂತಹ ತಾಯಿ ಆಕೆ ತನ್ನ ಗಂಡನ ಕೊನೆಯ ದಿನವನ್ನು ನೆನಪಿಸ್ಕೊತಾಳೆ. ಆಕೆ ಆ ಕೊನೆಯ ದಿನದಲ್ಲಿ ಆ ರಾತ್ರಿ ಕೂಡ ಅವರ ಗಂಡ ಕುರ್ಚಿಯ ಮೇಲೆ ಅದೇ ರೀತಿ ಕುತ್ಕೊಂಡು ತಮ್ಮ ಜೀವವನ್ನು ಬಿಟ್ಟಿರ್ತಾರೆ. ಅವರ ಮುಖದ ಮೇಲೆ ಆ ಪತ್ರಿಕೆಯನ್ನು ಇಟ್ಕೊಂಡಿರ್ತಾರೆ. ಈ ದೃಶ್ಯ ಆಕೆಗೆ ತುಂಬ ನೋವನ್ನು ತಂದುಕೊಡುತ್ತೆ. ಮತ್ತೊಂದೆಡೆ ಶಂಭು ಅದೇ ದೃಶ್ಯವನ್ನು ಸಂತೋಷದಿಂದ ನೋಡ್ತಾ ಇರ್ತಾನೆ. ಆ ನಂತರ ಮುಂದಿನ ಒಂದು ಸೀನ್ನಲ್ಲಿ ಆ ಒಂದು ಹುಡುಗಿ ಕುಮಾರಿ ಬಂದು ತನ್ನ ತಂದೆಯನ್ನು ಪ್ರಶ್ನಿಸುವ ಮತ್ತು ತಂದೆ ಅವಳಿಗೆ ಬೈಯುವ ಒಂದು ದೃಶ್ಯ ಇರುತ್ತೆ. ಅದಕ್ಕಾಗಿ ಏನು ಮಾಡ್ತಾ ಇರ್ತಾನೆ, ಶಂಭು ಕಾಯ್ತಾ ಇರ್ತಾನೆ. ಆಗಲೇ ಶಂಭು ಆ ಒಂದು ಫಿಲ್ಮ್ ಥಿಯೇಟರಲ್ಲಿ ಮಹಿಳೆಯರ ಕಡೆಯಿಂದ ಏನೋ ಒಂದು ಅಳ್ತಾ ಇರ್ತಕ್ಕಂಥದ್ದು ಗದ್ದಲ ಕೇಳಿ ಬರುತ್ತೆ. ಆತ ನೋಡಿದಾಗ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡಿದಾಗ ಶಂಭುವಿನ ತಾಯಿ ನೆಲದ ಮೇಲೆ ಮೂರ್ಛೆ ಹೋಗಿ ಬಿದ್ದಿರ್ತಾರೆ. ನಂತರ ಶಂಭುವಿನ ತಾಯಿಗೆ ಪ್ರಜ್ಞೆ ಬಂದಾಗ ಶಂಭುವನ್ನು ಮನೆಗೆ ಕರೆದುಕೊಂಡು ಹೋಗು ಅಂತ ಕೇಳ್ತಾಳೆ. ಅವರು ಆ ಮನೆಗೆ ಹಿಂತಿರುಗಬೇಕಾದ್ರೆ ಕುದುರೆ ಗಾಡಿಯಲ್ಲಿ ಕುಳಿತುಕೊಂಡು ಮನೆಗೆ ಹಿಂತಿರುಗ್ತಾ ಇರ್ತಾರೆ. ರಿಟರ್ನ್ ಬರಬೇಕಾದ್ರೆ ಶಂಭು ಥಿಯೇಟರ್ನಿಂದ ತನ್ನ ತಂದೆಯ ಧ್ವನಿಯನ್ನು ಕೇಳ್ತಾನೆ. ಕುಮಾರಿ, ನೀನು ನನ್ನ ಕೋಣೆಯಿಂದ ನೀನೇ ಹೋಗ್ತೀಯಾ ಅಥವಾ ನಾನು ನಿನ್ನನ್ನು ಹೊರಗೆ ಕರೆದೊಯ್ಯಬೇಕೇ ಅಂತಕ್ಕಂಥ ಮಾತುಗಳು ಕೇಳಿಸುತ್ತೆ. ಅದು ಶಂಭುವಿನಿಗೆ ತಟ್ಟುತ್ತೆ ಮತ್ತು ಅವನು ಅಳಲು ಪ್ರಾರಂಭಿಸ್ತಾನೆ. ಮಾರನೇ ದಿನ ಆ ಸಿನಿಮಾ ಬದಲಾಗುತ್ತೆ, ಬೇರೆ ಫಿಲ್ಮ್ ಬರ್ತಾ ಇರುತ್ತೆ. ಅವನು ತನ್ನ ತಂದೆಯ ಧ್ವನಿಯನ್ನು ಕೊನೆಯ ಬಾರಿಗೆ ಕೇಳ್ತಾ ಇರ್ತಾನೆ. ಆ ಧ್ವನಿಯನ್ನು ಕೇಳ್ತಾ ಶಂಭು ತುಂಬ ನೋವಿನಿಂದ ತುಂಬಿ ಹೋಗಿರ್ತಾನೆ. ಇದು ಈ ಕಥೆಯ ಕೊನೆಯಾಗುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದಲ್ಲಿ ಶಾಡೋನ ಕಥೆಯ ಕನ್ನಡ ಸಾರಾಂಶ ತಿಳಿಸಿದ್ದೇನೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಬೋದಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ, ಮತ್ತು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಯಾವುದಾದರೂ ಪೊಯಮ್ಸ್, ಸ್ಟೋರೀಸ್ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು, ಸಮರಿ ಬೇಕಂದರೆ ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ.